ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಾನು ಎಲ್ರಿಗೂ ಉಪಯೋಗಕಾರಿಯಾದಂಥ ಒಂದು ವಿಡಿಯೋನ ತೊಗೊಂಡು ಬಂದಿದ್ದೀನಿ. ಅದುವೇ ಹ್ಯಾಪಿ ಡ್ರಿಂಕ್ ಅಥವಾ ಸಂತೋಷದ ಪಾನೀಯ ಅಂತಲೇ ಹೇಳ್ಬೋದು. ಇದು ಒಂದು ಆರೋಗ್ಯದ ಪಾನೀಯವಾಗಿರುತ್ತೆ, ಹಾಗೆ ಮನಸ್ಸಿಗೆ ಕೂಡ ಸಂತೋಷ ಉಂಟು ಮಾಡುತ್ತೆ. ನಾವು ಸುಸ್ತಾಗಿದ್ದಾಗ ಅಥವಾ ಬೇಜಾರಲ್ಲಿದ್ದಾಗ ಅಥವಾ ಏನೋ ಒಂದು ಮನಸ್ಸಿಗೆ ಟಯರ್ಡ್ ಆಗಿದ್ದರೆ, ದೇಹಕ್ಕೆ ಟಯರ್ಡ್ ಆಗಿದ್ದರೆ ಈ ಥರ ಒಂದು ಪಾನೀಯನ ಮಾಡ್ಕೊಂಡು ಕುಡೀರಿ ಅಥವಾ ಒಂದು ಹೆಲ್ತ್ ಡ್ರಿಂಕನ್ನು ಮಾಡ್ಕೊಂಡು ಕುಡೀರಿ. ಖಂಡಿತ ನಿಮಗೆ ಅದರ ಬೆನಿಫಿಟ್ ಸಿಗುತ್ತೆ ಮತ್ತು ಮೈಂಡು ರಿಫ್ರೆಶ್ ಆಗುತ್ತೆ. ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನಿವತ್ತು ಹೇಳ್ತೀನಿ. ಇದು ಒಂದು ರೀತಿಯ ಒಂದು ಕಷಾಯ ಅಂತ ಅಂದ್ಕೊಳ್ಳಿ, ಆದರೆ ಕಹಿ ಇರೋದಿಲ್ಲ, ತುಂಬಾ ಖುಷಿಯಾಗುತ್ತೆ ಕುಡಿಯೋದಕ್ಕೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ಬೇಗ ನೋಡ್ಕೊಂಬರೋಣ. ಈ ಒಂದು ಹ್ಯಾಪಿ ಡ್ರಿಂಕ್ನ ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳೆಂದರೆ ಸೋಂಕಾಳು ಒಂದು 2 ಸ್ಪೂನು, ಹಾಗೆ ಪಲಾವ್ ಎಲೆ ಒಂದು 3, ಮತ್ತು ಅರ್ಧ ಹೋಳು ನಿಂಬೆಹಣ್ಣು, ಹಾಗೆ 1 ಟೀ ಸ್ಪೂನು ಮೆಂತ್ಯ ಕಾಳು, ಹಾಗೆ ಒಂದು ಅರ್ಧ ಹಿಡಿ ಪುದೀನ ಸೊಪ್ಪು, ರುಚಿಗೆ ಅನುಗುಣವಾಗಿ ಸ್ವಲ್ಪ ಬೆಲ್ಲವನ್ನು ತಗೊಳ್ಳಿ. ಇಷ್ಟಿದ್ರೆ ಸಾಕು, ಒಂದು ಒಳ್ಳೆ ಹೆಲ್ತ್ ಡ್ರಿಂಕ್ ಅಥವಾ ಹ್ಯಾಪಿ ಡ್ರಿಂಕ್ನ ನಾವು ಮಾಡ್ಬೋದು. ಬನ್ನಿ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ಈಗ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಸ್ಟವ್ ಹಚ್ಕೊಂಡು ಅದರ ಮೇಲೆ ಒಂದು ಕ್ಲೀನಾಗಿರುವಂತಹ ಕಾಫಿ ಟೀ ಮಾಡ್ತೀವಲ್ಲ ಆ ಥರದೊಂದು ಪಾತ್ರೆನ ಇಡಬೇಕಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇರಲಿ. ಈಗ ಅದಕ್ಕೆ 2 ಗ್ಲಾಸ್ ನೀರನ್ನು ಹಾಕ್ಕೊಬೇಕು. ಜ್ಯೂಸ್ ಗ್ಲಾಸ್ ಇರುತ್ತಲ್ಲ ಮನೇಲಿ, ಆ ಗ್ಲಾಸಲ್ಲಿ 2 ಗ್ಲಾಸನ್ನು ಹಾಕ್ಕೊಳ್ಳಿ. ಈಗ ಸ್ವಲ್ಪ ನೀರು ಬಿಸಿ ಆಗಬೇಕು. ಈಗ ನೀರು ಸ್ವಲ್ಪ ಬಿಸಿಯಾಗಿದೆ, ಅಂದರೆ ಸುತ್ತ ಎಲ್ಲ ಗುಳ್ಳೆ ಬರ್ತಿರುತ್ತೆ ನೋಡಿ. ಅಂಥ ಟೈಮಲ್ಲಿ ಅದಕ್ಕೆ ಈಗ ಮೆಂತ್ಯ ಹಾಕ್ಕೋತಾ ಇದ್ದೀನಿ. ಮೆಂತ್ಯ ಗಟ್ಟಿ ಇರೋದ್ರಿಂದ ಫಸ್ಟ್ ಹಾಕ್ಕೋತಾ ಇದ್ದೀನಿ. ಅದು ಚೆನ್ನಾಗಿ ಈಗ ಬೇಯಬೇಕಾಗುತ್ತೆ. ಮೆಂತ್ಯ ಕಾಳಿಂದ ಏನಿದೆ ಬೆನಿಫಿಟ್ಸ್ ಅಂದರೆ ಏರ್ ಗ್ರೋತ್ಗೆ, ಹಾಗೆ ಶುಗರ್ ಇದನ್ನು ತಿಂತಾ ಬಂದರೆ ಶುಗರ್ ಕಂಟ್ರೋಲ್ ಆಗುತ್ತೆ. ಹಾಗೆಯೇ ಮತ್ತು ಪೋಷಕಾಂಶಗಳು ಹೆಚ್ಚಾಗಿ ಇರೋದ್ರಿಂದ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ನಾವು ತಡೆಗಟ್ಟಬಹುದು. ಈಗ ಇದಕ್ಕೆ ಸೋಂಪು ಕಾಳನ್ನು ಹಾಕ್ತಾ ಇದ್ದೀನಿ. ಇದರ ಒಂದು ಪ್ರಯೋಜನ ಏನು ಅಂದರೆ, ಅಜೀರ್ಣ ಆಗಿದ್ದರೆ ಅಥವಾ ಮಲಬದ್ಧತೆಯಿಂದ ನಮಗೆ ಸಮಸ್ಯೆ ಆಗ್ತಾಯಿದ್ರೆ ಮತ್ತು ಹೊಟ್ಟೆ ಸಮಸ್ಯೆ ಇದ್ದರೆ ಇದೆಲ್ಲ ಅದನ್ನು ಕಮ್ಮಿ ಮಾಡುತ್ತೆ ಮತ್ತು ಮೈಂಡನ್ನು ರಿಫ್ರೆಶ್ ಮಾಡುತ್ತೆ. ಇದರ ರುಚಿ ಪರಿಮಳ ತುಂಬಾ ನಮಗೆ ಇಷ್ಟ ಆಗುತ್ತೆ, ಅಂದರೆ ಲೈಟಾಗಿರುತ್ತೆ ಮತ್ತು ಬಾಯಿಯ ದುರ್ವಾಸನೆ ಕೂಡ ತಡೆಯುತ್ತೆ. ಮತ್ತು ನಮ್ಮ ದೇಹದಲ್ಲಿ ಸೋಡಿಯಮಿಂದ ನೆಗೆಟಿವ್ ಎಫೆಕ್ಟ್ ಇರೋದನ್ನ ಇದೇನು ಮಾಡುತ್ತೆ, ಕಡಿಮೆ ಮಾಡುತ್ತೆ. ದಿನ ತಿಂತಾ ಬಂದರೆ ದೇಹದ ಕೊಬ್ಬನ್ನು ಸಹ ಇದು ಬರ್ನ್ ಮಾಡುತ್ತೆ. ಇದರಿಂದ ತುಂಬಾ ನಮಗೆ ಬೆನಿಫಿಟ್ಸ್ ಇದೆ. ಈಗ ಇದಕ್ಕೆ ನಾನು ಪಲಾವ್ ಎಲೆನ ಹಾಕ್ತಾಯಿದ್ದೀನಿ ಅಥವಾ ಬೇ ಲೀಫ್ನ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಕುದಿಬೇಕು. ಇದರ ಪ್ರಯೋಜನ ಏನು ಅಂದರೆ, ತಲೆ ಹೊಟ್ಟಾಗಿದ್ದರೆ, ಗ್ಯಾಸ್ಟ್ರೈಟಿಸ್ ಆಗಿದ್ದರೆ ಅಥವಾ ಕೀಲು ನೋವಿದ್ದರೆ ಮತ್ತು ಇನ್ಸುಲಿನ್ನು ನಿಯಂತ್ರಣ ಮಾಡಬೇಕು ಅಂತ ಅಂದರೆ ಇದನ್ನು ನಾವು ಉಪಯೋಗಿಸ್ಬೇಕು. ಇದು ಒಂದು ಔಷಧಿಯಾಗಿ ಇದು ಕೆಲಸ ಮಾಡುತ್ತೆ. ಈಗ ಇದಕ್ಕೆ ಒಂದು ಅರ್ಧ ಹಿಡಿಯಷ್ಟು ಬಿಡಿಸಿದಂಥ ಪುದೀನ ಎಲೆಗಳನ್ನ ಚೆನ್ನಾಗಿ ತೊಳೆದು ಅದನ್ನು ಸೇರಿಸ್ತಾ ಇದ್ದೀನಿ. ಇದು ಪುದೀನ ಅಂದರೆ ಒಂದು ಸಸ್ಯ ಔಷಧಿಯ ಕಣಜ ಅಂತಲೇ ಹೇಳ್ಬೋದು. ಇದು ಇಮ್ಯುನಿಟಿ ಪವರ್ನ ಹೆಚ್ಚಿಸುತ್ತೆ. ಸ್ಕಿನ್ ಅಂದರೆ ಚರ್ಮ ಆರೋಗ್ಯನ ಇದು ಸುಧಾರಿಸುತ್ತೆ. ವಿಟಮಿನ್ ಎ, ವಿಟಮಿನ್ ಬಿ, ಸಿ ಎಲ್ಲವನ್ನು ಇದು ಹೊಂದಿರುತ್ತೆ. ಇದು ಮತ್ತು ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತೆ ಮತ್ತು ಬಾಯಿಯ ವಾಸನೆ ಬರದಂತೆಯೂ ಸಹ ಇದು ತಡೆಯೋದಕ್ಕೆ ಸಹಾಯ ಮಾಡುತ್ತೆ. ಈಗ ನೋಡಿ ಕುದೀತಾ ಇದೆ. 2 ಲೋಟ ನೀರು ಹಾಕಿದ್ದೀವಿ. ಅದು ಕುದೀತಾ 1 ಲೋಟಕ್ಕೆ ಇದು ಬರಬೇಕು. ಅಲ್ಲಿವರೆಗೂ ಇದನ್ನು ನಾವು ಕುದಿಸ್ಬೇಕಾಗತ್ತೆ. ಈ ಟೈಮಲ್ಲಿ ಈ ಒಂದು ವಾಸನೆ ತೊಗೊಬೇಕು. ಆ ಪರಿಮಳ ಇದೆಯಲ್ಲ, ಆ ಮೂಗಿನ ಮುಖಾಂತರ ನಮ್ಮ ಮೈಂಡ್ಗೆ ಹೋಗಿ ಆ ಮೈಂಡನ್ನು ರಿಲ್ಯಾಕ್ಸ್ ಮಾಡುತ್ತೆ, ರಿಫ್ರೆಶ್ ಆಗುತ್ತೆ. ಮತ್ತು ನಾವು ಇದನ್ನು ಸೋಸ್ಕೊಂಡ ಮೇಲೂ ಸಹ ಆ ಸ್ಮೆಲ್ ತಗೊಳ್ತಾ ಕುಡಿಬೇಕು. ಹಾಯ್ ಅನಿಸುತ್ತೆ ಮೈಂಡ್ಗೆ. ಈಗ ನೋಡಿ ಒಂದು ಚಿಕ್ಕ ಸೌಟ್ ತೊಗೊಂಡು ತೋರಿಸ್ತಾ ಇದ್ದೀನಿ ಕಲ್ಲರೆಲ್ಲ ಹೇಗೆ ಬಿಟ್ಟಿದೆ ಅಂತ. ಈ ಥರ ಕಲ್ಲರ್ ಬಿಡಬೇಕು. ಮತ್ತು ನೀರು ಸಹ ಸ್ವಲ್ಪ ಹಿಂಗಬೇಕಾಗುತ್ತೆ, ಅಂದರೆ 2 ಲೋಟದ ನೀರು 1 ಲೋಟಕ್ಕೆ ಬರಬೇಕು. ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಬೇಕು. ಈಗ ಅದಕ್ಕೆ ರುಚಿಗೆ ಅನುಗುಣವಾಗಿ ನಾನು ಬೆಲ್ಲನ ಹಾಕ್ತಾಯಿದ್ದೀನಿ. ಒಂದು 2 ಸ್ಪೂನ್ ಆದರೂ ಹಾಕ್ಕೊಳ್ಳಿ, ಇಲ್ಲ 1 ಸ್ಪೂನ್ ಆದರೂ ಹಾಕ್ಕೊಳ್ಳಿ, ಇಲ್ಲ ಬೆಲ್ಲ ಇಲ್ದಿದ್ರೂ ಹಾಗೂ ಕುಡಿಬೋದು.
ಅಂದರೆ ನನಗೆ ಶುಗರ್ ಇದೆ ಆಗೋದಿಲ್ಲ ಅನ್ನೋರು ಆದರೆ ಹಾಗೇ ಕುಡೀರಿ. ಡಯಾಬಿಟಿಸ್ ಇರೋರು ಹಾಗೆ ಕುಡಿಬೋದು. ಇಲ್ಲ ಬೆಲ್ಲ ಹಾಕ್ಕೊಂಡ್ರು ಅಷ್ಟು ಪ್ರಮಾಣದಲ್ಲಿ, ಸಕ್ಕರೆ ಇಷ್ಟು ಪ್ರಮಾಣದಲ್ಲಿ ನಮಗೆ ಶುಗರ್ ಕಂಟೆಂಟ್ ಇರಲ್ಲ ಅನ್ಕೋತೀನಿ. ಸೊ ಅದರಿಂದ ನಮಗೆ ಕಬ್ಬಿಣಾಂಶನೂ ಸಹ ಸಿಗುತ್ತೆ. ನಾನು ಆರ್ಗ್ಯಾನಿಕ್ ಬೆಲ್ಲನ ಹಾಕ್ಕೊಂಡಿರೋದು, ಆರ್ಗ್ಯಾನಿಕ್ ಬೆಲ್ಲದ ಪುಡಿನ ಸೇರಿಸಿದ್ದೀನಿ. ಇವಾಗ ಇದು ಆಗಿದೆ. ಇದನ್ನು ನಾನು ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಇವಾಗ ನಾನು ಸೋಸ್ಕೋತಾ ಇದ್ದೀನಿ. ನೋಡಿ, ಕಲ್ಲರ್ ಈ ಥರ ಬಂದಿರುತ್ತೆ. ಈ ಹಂತಕ್ಕೆ ಬಂದ ಮೇಲೆ ನಾವು ಇದನ್ನು ಸೋಸ್ಕೊಬೇಕು. ಇದನ್ನು ನೀವು ಮಾಡಿ ಕುಡೀರಿ, ಖಂಡಿತ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಮತ್ತು ಮೈಂಡೂ ರಿಲ್ಯಾಕ್ಸ್ ಆಗುತ್ತೆ, ರಿಫ್ರೆಶ್ ಆಗ್ತೀರಾ. ಮತ್ತು ಯಾವುದೇ ಒಂದು ನೆಗೆಟಿವ್ ಥಿಂಕಿಂಗ್ ಆಗಲಿ ಅಥವಾ ಬೇರೆ ಥರ ಆಲೋಚನೆಗಳಾಗಲಿ ಬರೋದಿಲ್ಲ. ಒಳ್ಳೆ ಮೂಡ್ ಚೇಂಜ್ ಆಗುತ್ತೆ ಮತ್ತು ಒಳ್ಳೆಯದೇ ಯೋಚನೆ ಮಾಡ್ತೀವಿ. ಈಗ ಸೋಸಿದ ನಂತರ ಅರ್ಧ ಹೋಳಷ್ಟು ನಿಂಬೆಹಣ್ಣು ರಸನ ಇದಕ್ಕೆ ಹಾಕ್ಕೊಬೇಕು. ಯಾವತ್ತೇ ಆಗಲಿ ನಿಂಬೆಹಣ್ಣನ್ನು ನಾವು ಕೊನೆಯಲ್ಲಿ ಹಾಕ್ಕೊಬೇಕು. ಇದರಲ್ಲಿ ತುಂಬಾ ವಿಟಮಿನ್ ಸಿ, ವಿಟಮಿನ್ ಬಿ, ಮಿನರಲ್ಸ್ ಎಲ್ಲ ಸಿಗುತ್ತೆ. ಹಾಗೆ ರೋಗಗಳು ಬರದಂತೆ ನಿಯಂತ್ರಣನೂ ಮಾಡುತ್ತೆ. ಸೊ ಸಿಟ್ರಸ್ ಅಂಶ ಇರೋದ್ರಿಂದ ನಮ್ಮ ಮೈಂಡು ಕೂಡ ರಿಫ್ರೆಶ್ ಆಗುತ್ತೆ. ನಿಂಬೆಹಣ್ಣನ್ನು ನಾವು ಬಳಸಬಹುದು. ಈ ಒಂದು ಹ್ಯಾಪಿ ಡ್ರಿಂಕ್ ಅಥವಾ ಸಂತೋಷದ ಪಾನೀಯನ ನನಗೆ ಒಬ್ಬರು ಗೊತ್ತಿರೋರು ನನ್ನ ಫ್ರೆಂಡೇ ಹೇಳಿಕೊಟ್ಟಿದ್ದು. ನನಗೆ ಒಂದು ನೆಗೆಟಿವ್ ಥಾಟ್ಸ್ ಬಂದಾಗ ಅಥವಾ ಬೇಡದಿದ್ದ ಯೋಚನೆಗಳು ಮೈಂಡಲ್ಲಿದ್ದಾಗ ಈ ಥರ ಒಂದು ಹೆಲ್ತ್ ಡ್ರಿಂಕನ್ನು ನಾನು ಮಾಡಿ ಕುಡಿತೀನಿ. ತುಂಬಾ ಮೈಂಡು ರಿಲ್ಯಾಕ್ಸ್ ಆಗುತ್ತೆ, ರಿಫ್ರೆಶ್ ಆಗ್ತೀವಿ, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ, ಕೆಟ್ಟ ಆಲೋಚನೆಗಳಿಂದ ದೂರ ಆಗ್ತೀವಿ, ಮೈಂಡು ರಿಲ್ಯಾಕ್ಸ್ ಆಗಿರುತ್ತೆ ಮತ್ತು ತಾಳ್ಮೆಯಿಂದ ಯೋಚನೆ ಮಾಡಿ ಕೆಲಸಗಳನ್ನ ಮಾಡ್ತೀವಿ ಮತ್ತು ಖುಷಿಯಿಂದ ಇರ್ತೀವಿ. ಅದಕ್ಕೆ ಎಲ್ಲರೂ ಈ ಒಂದು ಹ್ಯಾಪಿ ಡ್ರಿಂಕ್ನ ಮಾಡಿಕೊಂಡು ಕುಡೀರಿ, ಇದರ ಒಂದು ಬೆನಿಫಿಟ್ಸ್ನ ಪಡೀರಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆಗಿದ್ದರೆ ಗೊತ್ತಲ್ಲ, ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತು ನಿಮ್ಮ ಒಪಿನಿಯನ್ಸ್ನ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.